ರೆವಿನ್ಯೂ ಸ್ವತ್ತುದಾರರಿಗೆ ಒಂದು ಗುಡ್ ನ್ಯೂಸ್ ಅನ್ನ ಈಗ ಸರ್ಕಾರ ಕೊಡ್ತಾ ಇದೆ. ಏನಿದು ನೋಡೋಣ. ಬೆಂಗಳೂರಿನ ರೆವಿನ್ಯೂ ಸ್ವತ್ತುದಾರರಿಗೆ ಸರ್ಕಾರ ಗುಡ್ ನ್ಯೂಸ್ ಅನ್ನ, ಏಕ ನಿವೇಶನ ನಕ್ಷೆ ಮಂಜೂರಾತಿಯ ಅಧಿಕಾರದಲ್ಲಿ ಒಂದಿಷ್ಟು ಮಾರ್ಪಾಡನ್ನ ಮಾಡಿ ಬಿಡಿಎ ಬಳಿ ಬದಲಾಗಿ ಈಗ ಬಿಬಿಎಂಪಿಯಲ್ಲೇ ನಕ್ಷೆ ಮಂಜೂರಾತಿಯನ್ನ ಮಾಡಿಕೊಳ್ಳಬಹುದು. ಬಿಡಿಎ ಬಳಿ ಇದ್ದ ಭೂ ಪರಿವರ್ತನೆಯ ಅಧಿಕಾರ ಈಗ ಪಾಲಿಕೆಗೆ ವರ್ಗವಾಗಿದೆ. ರೆವಿನ್ಯೂ ಸ್ವತ್ತುದಾರರಿಗೆ ಈಗ ಒಂದು ಗುಡ್ ನ್ಯೂಸ್ ಅನ್ನ ಕೊಡ್ತಾ ಇದ್ದಾರೆ. ನಿಮಗೆ ನಕ್ಷೆ ಮಂಜೂರನ್ನ ಮಾಡ್ಕೊಳ್ಬೇಕಾದ್ರೆ ಬಿಡಿಎ ಬಳಿ ಹೋಗಬೇಕಾಗಿತ್ತು, ಅದೆಲ್ಲವೂ ಕೂಡ ಈಗಿಲ್ಲ. ನೇರವಾಗಿ ನೀವು ಭೂ ಪರಿವರ್ತನೆ ಅಧಿಕಾರವನ್ನು ಈಗ ಪಾಲಿಕೆಗೆ ಕೊಟ್ಟಿದ್ದಾರೆ. ಬಿಬಿಎಂಪಿಗೆ ಹೋಗ್ಬಿಟ್ಟು ನೀವು ನಕ್ಷೆ ಮಂಜೂರಾತಿಯನ್ನ ಮಾಡಿಕೊಳ್ಳಬಹುದು. ರೆವಿನ್ಯೂ ಸ್ವತ್ತುದಾರರಿಗೆ ಈಗ ಕೊಟ್ಟಿರುವಂತಹ ಗುಡ್ ನ್ಯೂಸ್ ಇದು. ನಕ್ಷೆ ಮಂಜೂರಾತಿಗೆ ಬಿಡಿಎ ಅಲೆಯುವಂತ ಕೆಲಸ ಈಗ ತಪ್ಪಿದೆ. ಅಲ್ಲಿ ಬೇರೆ ಬೇರೆ ರೀತಿಯಲ್ಲಿ ನಡೀತಾ ಇತ್ತು. ಬಿಬಿಎಂಪಿ ಬೊಕ್ಕಸಕ್ಕೆ ಈಗ ಬಂಪರ್ ಆದಾಯವನ್ನ ಸರ್ಕಾರ ತಂದಿಡ್ತಾ ಇದೆ. ಪಾಲಿಕೆ ಬೊಕ್ಕಸಕ್ಕೆ ಈಗ ಸಾವಿರಾರು ಕೋಟಿ ರೂಪಾಯಿ ಆದಾಯ ಹರಿದು ಬರಲಿದೆ. ಕಾರಣ ಬಿಡಿಎಗೆ ಅದರದ್ದೇ ಆದಂತಹ ಆದಾಯದ ಮೂಲ ಇದೆ. ಬಟ್ ಬಿಬಿಎಂಪಿಗೆ ಇನ್ನು ಮುಂದೆ ರೆವಿನ್ಯೂ ಜಾಗದ ಭೂ ಪರಿವರ್ತನೆ ಪವರ್ ಇದೆ. ಹಂಗಂತ ಹೇಳ್ಬಿಟ್ಟು ಅದರ ದುರುಪಯೋಗ ಪಡಿಸ್ಕೊಳ್ಳುವಂಥ ಕೆಲಸವನ್ನು ಅಲ್ಲಿ ಅನೇಕರು ಮಾಡ್ಕೊಂಡ್ಬಿಡ್ತಾರೆ. ಬಿ ಖಾತೆಗಳಿಗೆ ಕಟ್ಟಡ ಮಂಜೂರಾತಿ ನಕ್ಷೆ ಪಾಲಿಕೆಯಲ್ಲೇ ಸಿಗುತ್ತೆ. ಬಿ ಖಾತೆಗಳಿಗೆ ಕಟ್ಟಡ ಮಂಜೂರಾತಿ, ರೆವಿನ್ಯೂ ಜಾಗದ ಮಾಲೀಕರ ಸಂಕಷ್ಟವನ್ನ ಈಗ ಸರ್ಕಾರ ದೂರ ಮಾಡಿದೆ. ಅದು 100%, ಯಾವ ಅನುಮಾನನೂ ಕೂಡ ಇಲ್ಲ. ಬಿಬಿಎಂಪಿ ನಗರ ಯೋಜನೆ ವಿಭಾಗಕ್ಕೆ ಈ ಅಧಿಕಾರವನ್ನು ನೀಡಲಾಗಿದೆ. ಎಡಿಟಿಪಿಗಳಿಗೆ ಭೂ ಪರಿವರ್ತನೆ ಪವರ್ ಅನ್ನ ನೀಡಲಾಗಿದೆ. ಕನ್ವರ್ಷನ್ ಮಾಡಿ ಸುಧಾರಣಾ ಶುಲ್ಕವನ್ನ ಪಾವತಿಸಿಕೊಂಡು ಪ್ಲಾನ್ ಅನ್ನ ಕೊಡಲು ಅವಕಾಶವನ್ನ ಇದರಲ್ಲಿ ಕಲ್ಪಿಸಿಕೊಡಲಾಗಿದೆ. ಬಿಬಿಎಂಪಿಯಲ್ಲೇ ಈಗ ನಕ್ಷೆ ಮಂಜೂರಾತಿಗೆ ಅವಕಾಶವನ್ನ ಮಾಡಿಕೊಟ್ಟಿರೋದ್ರಿಂದ ಒಂದು ಜನರಿಗೂ ಕೂಡ ಅನುಕೂಲ ಆಗೋ ರೀತಿಯಲ್ಲಿ, ಎರಡನೇದು ಬಿಬಿಎಂಪಿಗೂ ಕೂಡ ಆದಾಯ ಬರೋ ರೀತಿಯಲ್ಲಿ ಈಗ ಮಾಡಿಕೊಳ್ಳಲಾಗಿದೆ. ಅದು ಬಿಬಿಎಂಪಿ ಬೊಕ್ಕಸನೂ ತುಂಬುತ್ತೆ, ಅದನ್ನ ಮಾಡಿಕೊಡುವಂತವರ ಬೊಕ್ಕಸವೂ ಕೂಡ ತುಂಬುತ್ತೆ. ಎರಡು ರೀತಿಯಲ್ಲಿ ಅನುಕೂಲ ಆಗಿದೆ. ಅದಕ್ಕೆ ಯಾವ ರೀತಿ ವ್ಯವಸ್ಥೆಯನ್ನು ಮಾಡ್ಕೊಳ್ಬೇಕು ಅದನ್ನು ಮಾಡ್ಕೊಂಡಿದ್ದಾರೆ. ಬಟ್ ಇಟ್ಸ್ ಎ ಗುಡ್ ಮೂವ್ ಅಂತ ಅನ್ನಿಸ್ತಾ ಇದೆ. ಬಟ್ ಬಿಬಿಎಂಪಿ ಮಾಡೋದನ್ನೇ ಸರಿಯಾಗಿ ಮಾಡೋದಿಲ್ಲ. ಇದನ್ನು ಹೇಗೆ ನಿಭಾಯಿಸ್ತಾರೆ, ಅದೇ ನನಗಿರುವಂತಹ ಪ್ರಶ್ನೆ. ಅವ್ರಿಗೆ ಮಾಡೋದನ್ನೇ ಮಾಡಿ ಅಂತಂದ್ರೆ ಅವ್ರಿಗೆ ಆಗ್ತಾ ಇಲ್ಲ. ಇದನ್ನು ಬೇರೆ ಅವ್ರಿಗೆ ಹಾಕಿಟ್ರೆ ಅವ್ರು ಹೆಂಗ್ರಿ ಮಾಡ್ತಾರೆ, ಏನಪ್ಪ ಒಟ್ಟಿನಲ್ಲಿ ಮಾಡ್ತಾರೆ. ನನ್ನ ಸಹೋದ್ಯೋಗಿ ಈಗ ಮೆಟ್ರೋ ಬ್ಯೂರೋಯಿಂದ ಲೋಕೇಶ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಲೋಕೇಶ್, ಬಿಬಿಎಂಪಿ ಅವ್ರು ಮಾಡೋದನ್ನೇ ಮಾಡೋಕ್ಕಾಗ್ದೇನೆ ಒದ್ದಾಡ್ತಾ ಇದ್ದಾರೆ. ಅದರ ಮಧ್ಯದಲ್ಲಿ ಇದನ್ನು ಒಂದು ಕೊಟ್ಟಿದ್ದಾರೆ. ಬಟ್ ಒಳ್ಳೆ ಮೂವ್. ಬಿಡಿಎಗೆ ಹೋಗೋ ಬದಲಾಗಿ ಆದಾಯ ಬಿಬಿಎಂಪಿಗೆ ಹೋಗುತ್ತೆ, ಅಲ್ಲಿರುವಂತವ್ರಿಗೂ ಹೋಗುತ್ತೆ, ಅವ್ರಿಗೂ ಹೋಗುತ್ತೆ, ಅದು ಬೇರೆ. ಬಟ್ ಇದನ್ನ ನಿಭಾಯಿಸೋಕ್ಕಾಗತ್ತಾ ಬಿಬಿಎಂಪಿಗೆ ಅಂತ? ಅರುಣ್, ಖಂಡಿತ ಮೊದಲೆಲ್ಲ ಕೂಡ ಬಿಬಿಎಂಪಿ ಇಂದಾನೆ ಈ ನಕ್ಷೆ ಮಂಜೂರಾತಿ ಸಿಗ್ತಾ ಇತ್ತು. ಆದ್ರೆ ಈ ಲೇಔಟ್ ಪ್ಲಾನ್ ಅನ್ನ ಪಾಲನೆ ಮಾಡ್ದಾನೆ ಕಟ್ಟಡಗಳನ್ನ ನಿರ್ಮಾಣ ಮಾಡ್ತಾರೆ. ಜೊತೆಗೆ ಸಿಎಸ್ಐಟಿಗೆ ಸಂಬಂಧಪಟ್ಟಂತೆ ಒಂದಿಷ್ಟು ಪಾರ್ಕ್ ಜಾಗ, ರಸ್ತೆ ಜಾಗವನ್ನ ಬಿಡ್ಬೇಕಾಗತ್ತೆ. ಆದ್ರೆ ಅನಧಿಕೃತ ಬಡಾವಣೆಗಳು ಉಟ್ಕೊಂಡ್ಮೇಲೆ ಈ ಒಂದು ನಕ್ಷೆ ಮಂಜೂರಾತಿ ಇಲ್ದೇನೆ ಕಟ್ತಾರೆ. ಮತ್ತೆ ಅಲ್ಲಿ ರಸ್ತೆ ಮಾಡ್ಲಿಕ್ಕೆ, ಪಾರ್ಕ್ ಮಾಡ್ಲಿಕ್ಕೆ ಅವಕಾಶ ಇರೋದಿಲ್ಲ. ಆದ್ರಿಂದಾಗಿ ಬಿಡಿಎ ಪ್ಲಾನ್ ಏನಿದೆ, ಆ ಬಿಡಿಎ ಪ್ಲಾನ್ ಅನ್ನ ಅನುಸರಣೆ ಮಾಡಿ ಬಿಡಿಎನೇ ನಕ್ಷೆ ಮಂಜೂರಾತಿ ಕೊಟ್ರೆ ಅಲ್ಲಿ ಯಾವುದೇ ರೀತಿಯ ತೊಂದರೆ ಆಗಲ್ಲ. ಪಾರ್ಕ್ ಮತ್ತೆ ರಸ್ತೆ ಮತ್ತೆ ಮೂಲಭೂತ ಸೌಕರ್ಯ ಕೊಡ್ಲಿಕ್ಕೆ ತುಂಬಾ ಅನುಕೂಲ ಆಗುತ್ತೆ ಅಂತ ಹೇಳಿ ಬಿಡಿಎ ಮಾಡಿದ್ರು. ಆದ್ರೆ ಬಿಡಿಎ ಇಂದಾಗ ಏಕನಿವೇಶನ ನಕ್ಷೆ ಮಂಜೂರಾತಿಗೆ ಸಾಕಷ್ಟು ಅಲಿತಾ ಇದ್ದಾರೆ ಸಾರ್ವಜನಿಕರು, ರೆವಿನ್ಯೂ ಆಸ್ತಿದಾರರು. ಎಲ್ಲರೂ ಕೂಡ ಹೋಗಿದ್ರು ಕೂಡ ಬಿಡಿಎ ಇಂದ ನಕ್ಷೆ ಮಂಜೂರಾತಿ ಸಿಗ್ತಾ ಇರಲಿಲ್ಲ. ಸಮಸ್ಯೆ ಆಗಿತ್ತು. ಕಳೆದ ಬಾರಿ ಅಧಿವೇಶನದಲ್ಲೂ ಕೂಡ ಇದನ್ನ ಪ್ರಸ್ತಾಪವನ್ನ ಮಾಡಿದ್ರು ಪ್ರತಿಪಕ್ಷದರು. ಅದಾದ ಬಳಿಕ ಈಗ ಮತ್ತೆ ಬಿಡಿಎ ಇಂದ ಬಿಬಿಎಂಪಿಗೆ ಈ ಅಧಿಕಾರವನ್ನು ಕೊಟ್ಟಿರುವಂತದ್ದು. ಇನ್ಮುಂದೆ ಬಿಬಿಎಂಪಿಯ ನಗರ ಯೋಜನೆ ಅಂದ್ರೆ ಎಡಿಟಿಪಿಗಳಲ್ಲೇ ಆಯಾ ವಲಯಗಳಲ್ಲಿ ಈ ಒಂದು ಏಕನಿವೇಶನ ನಕ್ಷೆ ಮಂಜೂರಾತಿಯನ್ನ ಪಡೆಯಬಹುದಾಗಿದೆ. ಅವರು ಈಸಿಯಾಗಿ ನಕ್ಷೆ ಮಂಜೂರಾತಿಯನ್ನ ಪಡೆದು ಮನೆಗಳನ್ನ ನಿರ್ಮಾಣ ಮಾಡಬಹುದು. ಜೊತೆಗೆ ತುಂಬಾ ಅನುಕೂಲಕರ ಆಗುತ್ತೆ ಅನ್ನುವಂಥದ್ದು. ಇದು ಬಿಬಿಎಂಪಿ ಇಂದನೇ ಕೊಡಿ ಅಂತೇಳಿ ಸಾಕಷ್ಟು ಒತ್ತಾಯಗಳು ಬಂದಿತ್ತು. ಈಗ ಸರ್ಕಾರ ಕೂಡ ಮಾರ್ಪಾಡು ಮಾಡಿ ಆ ಅಧಿಕಾರವನ್ನು ಈಗ ಬಿಬಿಎಂಪಿಗೆ ಕೊಟ್ಟಿರುವಂತದ್ದು. ಅರುಣ್. ಓಕೆ ಲೋಕೇಶ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.